Students, welcome everyone for today's online session. Today I will be starting with your third semester zoology syllabus. In that 3.7 paper, that is paper 3, physiology and human anatomy. So you will be studying part 2 in today's class, which comes under unit 3, respiration. I have started with part 1 in the last class. In part 1 I told you about the introduction. I told you like what is respiration, what are the organs involved in respiration, and what is respiratory passages. ಸೊ ಇದನ್ನೆಲ್ಲ ಪಾರ್ಟ್ 1ಅಲ್ಲಿ ನಾನು ನಿಮ್ಗೆ ಹೇಳಿದೆ. ಇವತ್ತು ಪಾರ್ಟ್ 2 ಅಲ್ಲಿ ಪಲ್ಮನರಿ ವೆಂಟಿಲೇಷನ್. ಸೊ ವಿಚ್ ಇಸ್ ಯೋರ್ ಸಿಲೆಬಸ್ಸಲ್ಲಿ ನಿಮಗೆ ಇದೊಂದು ಟಾಪಿಕ್ನ ಕೊಟ್ಟಿದ್ದಾರೆ. ಪಲ್ಮನರಿ ವೆಂಟಿಲೇಷನ್ ಅಂದ್ರೇನು, ಇದನ್ನು ಬ್ರೀದಿಂಗ್ ಅಂತಲೂ ಕೂಡ ಕರಿತೀವಿ, ಅಥವಾ ಇನ್ಸ್ಪಿರೇಷನ್ ಆ್ಯಂಡ್ ಎಕ್ಸ್ಪಿರೇಷನ್ ಅಂತಲೂ ಕೂಡ ಕರಿತೀವಿ. ಇನ್ಹೇಲೇಷನ್ ಆರ್ ಎಕ್ಸಲೇಷನ್, ಓಕೆ, ಯು ಕ್ಯಾನ್ ಕಾಲ್ ಇಟ್ ಬೈ ಎನಿ ನೇಮ್ಸ್. ಸೊ ಪಲ್ಮನರಿ ವೆಂಟಿಲೇಷನ್, ಪಲ್ಮನರಿ ಮೀನ್ಸ್ ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ದ ಲಂಗ್ಸ್, ಅದನ್ನು ಪಲ್ಮನರಿ ಅಂತ ನಾವು ಹೇಳ್ತೀವಿ. ಓಕೆ, ಇದರಲ್ಲಿ ಇನ್ಸ್ಪಿರೇಷನ್ ಮತ್ತು ಎಕ್ಸ್ಪಿರೇಷನ್. ಇನ್ಸ್ಪಿರೇಷನ್ ಮೀನ್ಸ್ ಟೇಕಿಂಗ್ ಇನ್ ಆಫ್ ದ ಆಕ್ಸಿಜನ್, ಇದನ್ನು ಇನ್ಹಲೇಷನ್ ಅಂತಲೂ ಕೂಡ ಕರಿತೀವಿ. ಎಕ್ಸ್ಪಿರೇಷನ್ ಮೀನ್ಸ್ ಗಿವಿಂಗ್ ಔಟ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಇದನ್ನು ಎಕ್ಸಲೇಷನ್ ಅಂತಲೂ ಕೂಡ ಕರಿತೀವಿ. ಓಕೆ, so what is inspiration here? So these are the two steps which are involved in the process of breathing here. So ಇಲ್ಲಿ ಇನ್ಸ್ಪಿರೇಷನ್ ಮೀನ್ಸ್ ಆಕ್ಟಿವ್ ಇಂಟೇಕ್ ಆಫ್ ದ ಏರ್ ಫ್ರಮ್ ಅಟ್ಮಾಸ್ಫಿಯರ್ ಇನ್ ಟು ದ ಲಂಗ್ಸ್. ಅಟ್ಮಾಸ್ಫಿಯರಿಂದ ಏರಿನ ಒಳಗಡೆ ಲಂಗ್ಸ್ಗೆ ನೀವು ತೊಗೋತೀರಾ, ಅದನ್ನು ಆಕ್ಟಿವ್ ಇಂಟೇಕ್ ಅಂತ ಹೇಳ್ತೀವಿ. ಇನ್ ಗುಡ್ ಕಂಡೀಷನ್, ನ್ಯಾಚುರಲ್ ಕಂಡೀಷನ್, ದಟ್ ಈಸ್ ಕಾಲ್ಡ್ ಆಸ್ ಇನ್ಸ್ಪಿರೇಷನ್ ಹಿಯರ್. ಡ್ಯೂರಿಂಗ್ ದಿಸ್ ಇನ್ಸ್ಪಿರೇಷನ್ ದ ಡಯಾಫ್ರಮ್ ಕಾಂಟ್ರಾಕ್ಟ್ಸ್. ಓಕೆ, ಡಯಾಫ್ರಮ್ ಕಾಂಟ್ರಾಕ್ಟ್ ಆಗುತ್ತೆ, ಫ್ಲಾಟನ್ ಆಗುತ್ತೆ, ಕಾಸಿಂಗ್ ಅನ್ ಇನ್ಕ್ರೀಸ್ ಇನ್ ದ ವರ್ಟಿಕಲ್ ವಾಲ್ಯೂಮ್. ಸೊ ಈ ಕಾಂಟ್ರಾಕ್ಟ್ ಆದಾಗ ಏನಾಗುತ್ತೆ, ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಟಿರೋ ಪೋಸ್ಟೀರಿಯರ್ ಆಕ್ಸಸ್ ಅಂತ ಹೇಳ್ತೀವಿ. ಸೊ ವರ್ಟಿಕಲ್ ವಾಲ್ಯೂಮ್, ವರ್ಟಿಕಲ್ ಇನ್ ದ ಸೆನ್ಸ್ ಉದ್ದ ಲಂಗ್ದು ಏನು ಇದಿರುತ್ತೆ, ಸೊ ವರ್ಟಿಕಲ್ ಪೊಸಿಷನ್ ಆಫ್ ದ ಲಂಗ್ಸ್ ವಾಲ್ಯೂಮ್ ವಿಲ್ ಇನ್ಕ್ರೀಸ್. ದೆನ್ ಕಾಂಟ್ರಾಕ್ಷನ್ ಆಫ್ ದ ಇಂಟರ್ಕಾಸ್ಟಲ್ ಮಸಲ್ಸ್, ಕಾಂಟ್ರಾಕ್ಷನ್ ಆಗುತ್ತೆ. ವಾಟ್ ಆರ್ ಇಂಟರ್ಕಾಸ್ಟಲ್ ಮಸಲ್ಸ್? ದ ಮಸಲ್ಸ್ ವಿಚ್ ಆರ್ ಫೌಂಡ್ ಬಿಟ್ವೀನ್ ದ ರಿಬ್ಸ್ ಇರುತ್ತಲ್ಲ, ಸೊ ರಿಬ್ ಬೋನ್ ಏನಿರುತ್ತೆ ಅದ್ರ ಮಧ್ಯೆ ಇರುವಂಥ ಮಸಲ್ಸು, ಓಕೆ, ಆ ಮಾಂಸನೂ ಕೂಡ ಏನಾಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ. ಸೊ ದಿಸ್ ಲಿಫ್ಟ್, ಈ ಥರ ಆದಾಗ ಇಟ್ ವಿಲ್ ಲಿಫ್ಟ್ ಅಪ್ ದ ರಿಬ್ಸ್ ಆ್ಯಂಡ್ ಸ್ಟರ್ನಮ್. ಸೊ ಇದೇನು ಮಾಡುತ್ತೆ, ನಿಮ್ಮ ರಿಬ್ಸ್ನ ಎಲ್ಲ ಮೇಲ್ಗಡೆ ತೊಗೊಳುತ್ತೆ. ಓಕೆ, ವೆನ್ ಯು ಆರ್ ಟೇಕಿಂಗ್ ಇನ್ ದ ರೆಸ್ಪಿರೇಷನ್ ಮಾಡುವಾಗ ನೀವು ನೋಡ್ಬೋದು ರಿಬ್ಸ್ ಪೊಸಿಷನ್ ಹಿಂಗೆ ಮೇಲ್ಗಡೆ ಬರುತ್ತೆ. ಓಕೆ, ಮತ್ತು ಸ್ಟರ್ನಮ್, ಸ್ಟರ್ನಮ್ ಇಸ್ ದ ಬೋನ್, ಚೆಸ್ಟ್ ಹತ್ರ ಇರುತ್ತಲ್ಲ ಬೋನು, ಅದನ್ನು ಸ್ಟರ್ನಮ್ ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ, ಇನ್ಕ್ರೀಸ್ ಇನ್ ದ ಥೊರಾಸಿಕ್ ವಾಲ್ಯೂಮ್ ಇನ್ ದ ಡಾರ್ಸಲ್ ವೆಂಟ್ರಲ್ ಆಕ್ಸೆಸ್, ಇನ್ಕ್ರೀಸ್ ಆಗುತ್ತೆ. ಥೊರಾಸಿಕ್ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ಏರ್ ಎಷ್ಟು ಬರುತ್ತೆ ಅಷ್ಟನ್ನು ಫಿಲ್ ಮಾಡೋದಕ್ಕೋಸ್ಕರ ಅಲ್ಲಿ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ದೀಸ್ ಚೇಂಜಸ್, ಈ ಎರಡು ಚೇಂಜಸ್ ಏನಾಗುತ್ತೆ, ದಿಸ್ ವಿಲ್ ರೆಡ್ಯೂಸಸ್ ದ ಪ್ರೆಷರ್ ಇನ್ಸೈಡ್ ದ ಥೊರಾಕ್ಸ್ ಒಳಗಡೆ, ಥೊರಾಕ್ಸ್ ಅಂತ ಹೇಳಿದ್ರೆ ದಿಸ್ ಪಾರ್ಟ್, ಚೆಸ್ಟ್ ಪಾರ್ಟ್, ಅಲ್ಲಿ ನಿಮಗೆ ಪ್ರೆಷರ್ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ರೆಡ್ಯೂಸ್ ಆದಾಗ ಎಕ್ಸ್ಪ್ಯಾನ್ಷನ್ ಆಫ್ ದ ಲಂಗ್ಸ್ ವಿಲ್ ಟೇಕ್ಸ್ ಪ್ಲೇಸ್, ಲಂಗ್ಸ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಓಕೆ, ಊದ್ಕೊಳ್ಳುತ್ತೆ. ದೆನ್ ದಸ್ ಪಲ್ಮನರಿ ವಾಲ್ಯೂಮ್ ಇನ್ಕ್ರೀಸಸ್, ಆಮೇಲೆ ಲಂಗ್ಸಿಂದು ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆದಾಗ ದಿಸ್ ವಿಲ್ ರಿಸಲ್ಟ್ ಇನ್ ಡಿಕ್ರೀಸಿಂಗ್ ಆಫ್ ಇಂಟ್ರಾ ಪಲ್ಮನರಿ ಪ್ರೆಷರ್, ಒಳಗಡೆ ಮತ್ತು ಪ್ರೆಷರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಓಕೆ, ಆ್ಯಂಡ್ ಫೈನಲಿ ಟು ಲೆಸ್ ದ್ಯಾನ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಆವಾಗ ಏನಾಗುತ್ತೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಜಾಸ್ತಿ ಇರುತ್ತೆ, ನಿಮ್ಮ ಲಂಗ್ಸಿನ ಪ್ರೆಷರ್ ಕಡಿಮೆ ಆಗಿಬಿಡುತ್ತೆ. ಆವಾಗ ಏನಾಗುತ್ತೆ ಅಂದರೆ, ಯಾವ ಥರ ಇವಾಗ ಪಂಪ್ ಮಾಡ್ತಿರಲ್ಲಪ್ಪ, ಸೊ ಹೌ ಯು ವಿಲ್ ಡೂ ಈಸ್ ಯು ಆರ್ ಹೋಲ್ಡಿಂಗ್ ಸಮಥಿಂಗ್, ಯುವರ್ ಬಲೂನ್ ಆರ್ ಸಮಥಿಂಗ್. ಓಕೆ, ಸೊ ಅದು ಇದು ಮಾಡಿದಾಗ ಏನಾಗುತ್ತೆ, ಆವಾಗ ಹೊರಗಡೆ ಏನು ಅಟ್ಮಾಸ್ಫಿಯರಲ್ಲಿ ಇರುವಂಥ ಏನಾಗುತ್ತೆ, ದಟ್ ಮೂವ್ಸ್ ಇನ್ ಟು ದ ಲಂಗ್ಸ್. ಪ್ರೆಷರ್ ಕ್ರಿಯೇಟ್ ಆದಾಗ ಹೊರಗಡೆಯಿಂದ ಇಮಿಡಿಯೇಟಾಗಿ ಏನು ಅಟ್ಮಾಸ್ಫಿಯರಲ್ಲಿ ಇರುತ್ತೆ ಏರು, ಅದು ಲಂಗ್ಸಿಗೆ ಬರುತ್ತೆ. ಓಕೆ, here you can see the process of inspiration. Air will enter, then the volume of the thorax increase ಆಗುತ್ತೆ, ಎಂಟರ್ ಆದಮೇಲೆ. ಓಕೆ, ಡಯಾಫ್ರಮ್ ಕಾಂಟ್ರಾಕ್ಟ್ ಆಗುತ್ತೆ. ಸೊ ರಿಬ್ಸ್ ಆ್ಯಂಡ್ ಸ್ಟರ್ನಮ್ ಆರ್ ರೇಸ್ಡ್, ಸ್ವಲ್ಪ ಮೇಲ್ಗಡೆ ಬರೋ ಥರ ಆಗುತ್ತೆ. ಈ ಥರ ಎಲ್ಲ ಆಗುತ್ತೆ. ದೆನ್ ಮೆಕ್ಯಾನಿಸಮ್ ಏನೇನು, ಐ ಸೆಡ್ ಯು, ಡಯಾಫ್ರಮ್ ಕಾಂಟ್ರಾಕ್ಟ್ ಆಗುತ್ತೆ, ಆದಾಗ ಸೊ ವರ್ಟಿಕಲ್ ವಾಲ್ಯೂಮ್ ವಿಲ್ ಇನ್ಕ್ರೀಸ್. ಓಕೆ, ಹಿಯರ್ ಯು ಕ್ಯಾನ್ ಸಿ ದ ಕಾಂಟ್ರಾಕ್ಷನ್ ಆಫ್ ದ ಡಯಾಗ್ರಮ್. ಸೊ ಇಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆದಾಗ ಮತ್ತು ಎಕ್ಸ್ಟರ್ನಲ್ ಇಂಟರ್ಕಾಸ್ಟಲ್ ಮಸಲ್ಸ್, ಇದು ಕೂಡ ಕಾಂಟ್ರಾಕ್ಟ್ ಆಗುತ್ತೆ. ಸೊ ದೀಸ್ ಆರ್ ದ ಮಸಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದ ರಿಬ್ಸ್, ಇದನ್ನು ಇಂಟರ್ಕಾಸ್ಟಲ್ ಮಸಲ್ಸ್ ಅಂತ ಹೇಳ್ತೀವಿ. ಇದು ಕಾಂಟ್ರಾಕ್ಟ್ ಆದಾಗ ರಿಬ್ಸು ಸ್ಟರ್ನಮ್ ಮೇಲ್ಗಡೆ ಬರುತ್ತೆ ಪೊಸಿಷನ್, ಯು ಕ್ಯಾನ್ ಸಿ ಇಟ್ ಇಸ್ ಕಮಿಂಗ್ ಅಪ್. ಓಕೆ, ಎಕ್ಸ್ಪ್ಯಾಂಡ್ ಆಗಿ ಮೇಲ್ಗಡೆ ಬರುತ್ತೆ. ಎರಡು ಕಂಬೈಂಡ್ ಆದಾಗ ಥೊರಾಸಿಕ್ ಪ್ರೆಷರ್ ರೆಡ್ಯೂಸ್ ಆಗುತ್ತೆ, ಕಡಿಮೆ ಆಗುತ್ತೆ ಥೊರಾಸಿಕ್ ಪ್ರೆಷರ್.
ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಪ್ರೆಷರ್ ರೆಡ್ಯೂಸ್ ಆದಾಗ ಪಲ್ಮನರಿ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಲಂಗ್ಸ್ ಮತ್ತು ಏನಾಗುತ್ತೆ ಎಕ್ಸ್ಪ್ಯಾಂಡ್ ಆಗಿ ಅದರೊಳಗಡೆ ಸ್ಪೇಸ್ ಕ್ರಿಯೇಟ್ ಆಗುತ್ತೆ, ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಆವಾಗ ಇಂಟ್ರಾ ಪಲ್ಮನರಿ ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಇದ್ರ ಒಳಗಡೆ ಇರುವಂಥ ಲಂಗ್ಸ್ ಒಳಗಡೆ ಪ್ರೆಷರ್ ಡಿಕ್ರೀಸ್ ಆಗುತ್ತೆ, ಅಟ್ಮಾಸ್ಫಿಯರಲ್ಲಿ ಜಾಸ್ತಿ ಇರುತ್ತೆ. ಆವಾಗ ಏನಾಗುತ್ತೆ ಏರ್ ಈಸ್ ಇನ್ಹೇಲ್ಡ್ ಇನ್ಸೈಡ್. ಸೊ ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ ರೀಜನ್ಗೆ ಮೂವ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಇನ್ಹಲೇಷನ್. ಡಯಾಫ್ರಮ್ ಮೂವ್ಸ್ ಡೌನ್, ಕಾಂಟ್ರಾಕ್ಟ್ ಆಗಿ ಕೆಳಗಡೆ ಬಂದುಬಿಡುತ್ತೆ. ಓಕೆ, ಒನ್ಸ್ ಏರ್ ಈಸ್ ಟೇಕನ್ ಇನ್ ಇಟ್ ವಿಲ್ ಕಮ್ ಡೌನ್. ಕಾಂಟ್ರಾಕ್ಟ್ ಆಗಿ ಮೇಲ್ಗಡೆ ಹೋಗಿರೋದು ಕೆಳಗಡೆ ಬಂದುಬಿಡುತ್ತೆ. ಓಕೆ, ಅದಾದಮೇಲೆ ಎಕ್ಸ್ಪಿರೇಷನ್. ಇಮಿಡಿಯೇಟ್ಲಿ ಆಫ್ಟರ್ ಟೇಕಿಂಗ್ ಇನ್ ಯು ಹ್ಯಾವ್ ಟು ಗಿವ್ ಔಟ್ ದ ಕಾರ್ಬನ್ ಡೈಆಕ್ಸೈಡ್. ಓಕೆ, ದೆನ್ ಪ್ಯಾಸಿವ್ ಎಕ್ಸ್ಪೆಲ್ಲಿಂಗ್ ಆಫ್ ಏರ್ ಫ್ರಮ್ ದ ಲಂಗ್ಸ್. ಲಂಗ್ಸಿಂದ ಹೊರಗಡೆ ಏರನ್ನು ಎಕ್ಸ್ಪೆಲ್ ಮಾಡೋದನ್ನು ಎಕ್ಸ್ಪಿರೇಷನ್ ಅಂತ ಕರಿತೀವಿ ಅಥವಾ ಎಕ್ಸಲೇಷನ್ ಅಂತ ಕರಿತೀವಿ. ಡ್ಯೂರಿಂಗ್ ದಿಸ್ ವಾಟ್ ಹ್ಯಾಪನ್ ಇಸ್ ಇಂಟರ್ಕಾಸ್ಟಲ್ ಮಸಲ್ ಆ್ಯಂಡ್ ಡಯಾಫ್ರಮ್ ರಿಲ್ಯಾಕ್ಸ್ ಆಗುತ್ತೆ, ಕಾಂಟ್ರಾಕ್ಟ್ ಆಗಿರೋದು ರಿಲ್ಯಾಕ್ಸ್ ಆಗುತ್ತೆ. ಓಕೆ, ಈಗ ಈ ರಿಲ್ಯಾಕ್ಸ್ ಆದಾಗ ಇಟ್ ವಿಲ್ ಕಾಸಸ್ ಡಿಕ್ರೀಸ್ ಇನ್ ದ ಥೊರಾಸಿಕ್ ವಾಲ್ಯೂಮ್, ದೇರ್ ಬೈ ಪಲ್ಮನರಿ ವಾಲ್ಯೂಮ್ ಡಿಕ್ರೀಸ್. ಲಂಗ್ಸ್ ವಾಲ್ಯೂಮ್ ಏನಾಗ್ಬಿಡುತ್ತೆ ಡಿಕ್ರೀಸ್ ಆಗುತ್ತೆ, ಮತ್ತು ಪ್ರೆಷರು ಕೂಡ ಡಿಕ್ರೀಸ್ ಆಗುತ್ತೆ. ಆವಾಗ ಏನಾಗುತ್ತೆ ಪ್ರೆಷರ್ ಹೊರಗಡೆ ಇದ್ದಾಗ ಅದು ಏರ್ ಏನಾಗುತ್ತೆ ಮೂವ್ ಆಗಿಬಿಡುತ್ತೆ. ಹಿಯರ್ ದ ಪ್ರೆಷರ್ ಈಸ್ ಮೋರ್, ಡಿಕ್ರೀಸ್ ಆಗುತ್ತೆ. ಏನು ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ ವಾಲ್ಯೂಮ್ ಡಿಕ್ರೀಸ್ ಆದಾಗ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ, ಒಳಗಡೆ ಇನ್ಕ್ರೀಸ್ ಆಗಿ ಹೊರಗಡೆ ಏರ್ ಔಟ್ ಆಗುತ್ತೆ. ಡ್ಯೂರಿಂಗ್ ಫೋರ್ಸ್ಫುಲ್ ಎಕ್ಸ್ಪಿರೇಷನ್ ಅಬ್ಡಾಮಿನಲ್ ಮಸಲ್ಸ್ ಆ್ಯಂಡ್ ಇಂಟರ್ಕಾಸ್ಟಲ್ ಮಸಲ್ಸ್ ಕಾಂಟ್ರಾಕ್ಟ್. ಓಕೆ, ಫೋರ್ಸಬಲ್ ಆಗಿ ಎಕ್ಸ್ಪಿರೇಷನ್ ಮಾಡಿದಾಗ ಮಸಲ್ಸ್ ಎಲ್ಲ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಹಿಯರ್ ಯು ಕ್ಯಾನ್ ಸಿ ಏರ್ ಈಸ್ ಎಕ್ಸ್ಪೆಲ್ಡ್ ಫ್ರಮ್ ದ ಲಂಗ್ಸ್, ವಾಲ್ಯೂಮ್ ಆಫ್ ದ ಥೊರಾಕ್ಸ್ ಇಲ್ಲಿ ಡಿಕ್ರೀಸ್ ಆಗುತ್ತೆ, ಯಾಕಂದರೆ ಏರ್ ಹೊರಗಡೆ ಹೋಗ್ತೈತೆ. ಸೊ ರಿಬ್ಸ್ ಸ್ಟರ್ನಮ್ ದೇ ರಿಟರ್ನ್ ಟು ದ ಒರಿಜಿನಲ್ ಪೊಸಿಷನ್. ಓಕೆ, ರಿಲ್ಯಾಕ್ಸ್ಡ್ ಕಂಡೀಷನ್ಗೆ ಮತ್ತೆ ಬರುತ್ತೆ. ಹಿಯರ್ ಇಂಟರ್ಕಾಸ್ಟಲ್ ಮಸಲ್ಸ್ ಆ್ಯಂಡ್ ಡಯಾಫ್ರಾಮ್ ರಿಲ್ಯಾಕ್ಸ್ ಆಗುತ್ತೆ, ಥೊರಾಕ್ಸ್ ರೀಗೇನ್ಸ್ ಇಟ್ಸ್ ಒರಿಜಿನಲ್ ಪೊಸಿಷನ್. ರಿಲ್ಯಾಕ್ಸ್ ಆದಾಗ ಮತ್ತೆ ಥೊರಾಕ್ಸಿನ ಪೊಸಿಷನ್ ನಾರ್ಮಲ್ ಹೇಗಿರುತ್ತೆ ಹಂಗೆ ಬರುತ್ತೆ. ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ, ಪಲ್ಮನರಿ ವಾಲ್ಯೂಮು ಕೂಡ ಡಿಕ್ರೀಸ್ ಆಗುತ್ತೆ. ಡಿಕ್ರೀಸ್ ಆದಾಗ ಏನಾಗುತ್ತೆ ಪ್ರೆಷರ್ ಇದ್ದಿದ್ದು ಪ್ರೆಷರ್ ಕ್ರಿಯೇಟ್ ಆಗೋದಿಲ್ಲ, ಒಳಗಡೆ ಪ್ರೆಷರ್ ಈಸ್ ನಾಟ್ ಕ್ರಿಯೇಟೆಡ್ ಇನ್ಸೈಡ್ ದ ಲಂಗ್ಸ್. ಸೊ ದೇರ್ ಬೈ ವಾಟ್ ಹ್ಯಾಪನ್ ಇಸ್ ದ ಏರ್ ಗೋಸ್ ಔಟ್ ಆಫ್ ದ ಲಂಗ್ಸ್. ಹಿಯರ್ ಡ್ಯೂರಿಂಗ್ ಫೋರ್ಸ್ಫುಲ್ ಎಕ್ಸ್ಪಿರೇಷನ್ ಐ ಸೆಡ್ ಯು ಅಬ್ಡಾಮಿನಲ್ ಮಸಲ್ಸ್ ಆ್ಯಂಡ್ ಇಂಟರ್ಕಾಸ್ಟಲ್ ಮಸಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ. ಹಿಯರ್ ಎಕ್ಸಲೇಷನ್ ಡಯಾಫ್ರಮ್ ರಿಲ್ಯಾಕ್ಸಸ್ ಮೂವ್ಸ್ ಅಪ್. ಓಕೆ, so this is about your inspiration and expiration. So let me tell you once again, we have started with pulmonary ventilation, which is also called as breathing, or inspiration and expiration, or inhalation and exhalation anta karitivi. Okay, so what is inspiration? Illi diaphragm contract agutte, intercostal muscles contract agutte, contract ಆದಾಗ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಮತ್ತು ರಿಬ್ಸ್ ಆ್ಯಂಡ್ ಸ್ಟರ್ನಮ್ ಮೇಲ್ಗಡೆ ಲಿಫ್ಟ್ ಅಪ್ ಆಗುತ್ತೆ. ಇದರಿಂದ ಥೊರಾಸಿಕ್ ಪ್ರೆಷರ್ ಈಸ್ ರೆಡ್ಯೂಸ್, ಪ್ರೆಷರ್ ರೆಡ್ಯೂಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಲಂಗ್ಸ್ ಮತ್ತು ಎಕ್ಸ್ಪ್ಯಾಂಡ್ ಆಗಿ ವಾಲ್ಯೂಮ್ ಇನ್ಕ್ರೀಸ್ ಆದಾಗ ಇಂಟ್ರಾ ಪಲ್ಮನರಿ ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಓಕೆ, ಪ್ರೆಷರ್ ಹಿಯರ್ ರೆಡ್ಯೂಸ್, ಇನ್ಸೈಡ್ ದ ಲಂಗ್ಸ್ ಪ್ರೆಷರ್ ಈಸ್ ರೆಡ್ಯೂಸ್, ಬಟ್ ಔಟ್ಸೈಡ್ ದ ಪ್ರೆಷರ್ ಈಸ್ ಮೋರ್. ಆವಾಗ ಏನಾಗುತ್ತೆ ಏರ್ ಫ್ರಮ್ ಔಟ್ಸೈಡ್ ಮೂವ್ಸ್ ಇನ್, ಏರ್ ಮೂವ್ಸ್ ಫ್ರಮ್ ಔಟ್ಸೈಡ್ ಇನ್ ಟು ದ ಲಂಗ್ಸ್. ದೆನ್ ಎಕ್ಸ್ಪಿರೇಷನಲ್ಲಿ ಏನಾಗುತ್ತೆ ಇಲ್ಲಿ ಇಂಟರ್ಕಾಸ್ಟಲ್ ಮಸಲ್ಸ್ ಡಯಾಫ್ರಾಮ್ ರಿಲ್ಯಾಕ್ಸ್ ಆಗುತ್ತೆ, ಕಾಂಟ್ರಾಕ್ಟ್ ಆಗಿದ್ದು ರಿಲ್ಯಾಕ್ಸ್ ನಾರ್ಮಲ್ ಪೊಸಿಷನಿಗೆ ಬರುತ್ತೆ, ಥೊರಾಕ್ಸ್ ಒರಿಜಿನಲ್ ಪೊಸಿಷನಿಗೆ ಬರುತ್ತೆ, ವಾಲ್ಯೂಮ್ ಡಿಕ್ರೀಸ್ ಆಗಿಬಿಡುತ್ತೆ. ಓಕೆ, ಪಲ್ಮನರಿ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ, ಅದರಲ್ಲಿ ಇನ್ಕ್ರೀಸ್ ಆಗುತ್ತೆ ಇನ್ಸ್ಪಿರೇಷನಲ್ಲಿ. ಯಾವಾಗ ಇಲ್ಲಿ ಒಳಗಡೆ ಪ್ರೆಷರು ಕಡಿಮೆ ಆಗಿಬಿಡುತ್ತೆ. ಓಕೆ, ಆವಾಗ ಏರ್ ಕಮ್ಸ್ ಔಟ್. ಓಕೆ, here pressure is increased, here pressure is decreased. Okay, in case of expiration. So hope you have understood. So with this I will be stopping today's class. So thank you everyone.